ನಮ್ಮ ಬೆಂಗಳೂರಿನಲ್ಲಿದ್ದಂತಹ ಅತ್ಯಂತ ಪುರಾತನ ದೇವಸ್ಥಾನ ಒಂದರಲ್ಲಿರುವ ವಿಸ್ಮಯಕಾರಿ ಹಾಗೂ ಆಶ್ಚರ್ಯದಾಯಕವಾದ ವಿಷಯಗಳಿವೆ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಫ್ರೆಂಡ್ಸ್, ಬೆಂಗಳೂರಿನ ದೊಂಬಲೂರಲ್ಲಿದ್ದಂಥ ಶ್ರೀ ಚೊಕ್ಕನಾಥ ದೇವಸ್ಥಾನ. ಚೊಕ್ಕನಾಥ ಅಂದ ತಕ್ಷಣ ಇದು ಶಿವನ ದೇವಸ್ಥಾನ ಅಂದ್ಕೊಳ್ತೀವಿ, ಆದರೆ ಇದು ಶ್ರೀದೇವಿ ಮತ್ತು ಭೂದೇವಿ ಜೊತೆ ಇದ್ದಂಥ ವಿಷ್ಣುವಿನ ದೇವಸ್ಥಾನ. ಚೊಕ್ಕನಾಥ ಅಂದರೆ ಸುಂದರವಾದ, ಸೊಗಸಾದ ಮಹಾವಿಷ್ಣು ಅಂತ ಅರ್ಥ. ಇದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಸಾಯಂಕಾಲ 5:45ರಿಂದ 8:00 ತನಕ ಈ ದೇವಸ್ಥಾನ ಓಪನ್ ಇರುತ್ತೆ. ಇದು ತುಂಬ ಅತ್ಯಂತ ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ ಇದೆ. ಇಲ್ಲಿ ಹಲವಾರು ವಿಸ್ಮಯಗಳೆಲ್ಲ ಜರುಗ್ತಾನೆ ಇರುತ್ತೆ. ಇದು ಚೋಳರ ಕಾಲದ ದೇವಸ್ಥಾನಗಳು. ಈ ದೇವಸ್ಥಾನವನ್ನು 10ನೇ ಶತಮಾನದಲ್ಲಿ ಚೋಳರು ಕಟ್ಟಿದ್ರು ಇದನ್ನು. ಹಾಗೆಯೇ ಈ ದೇವಸ್ಥಾನದ ಎದುರುಗಡೆ ಗರುಡಗಂಬ ಇದೆ. ಹಾಗೆಯೇ ಲೆಫ್ಟ್ ಸೈಡಲ್ಲಿ ಗಣೇಶನ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ನಾಗರ ವಿಗ್ರಹ ಕೂಡ ಇದೆ. ಅದರಲ್ಲಿ ನಾಗರ ವಿಗ್ರಹದಲ್ಲಿ ಕನ್ನಡದಲ್ಲಿ ಶಾಸನಗಳನ್ನು ಬರೆದಿದ್ದಾರೆ. ಲೆಫ್ಟಲ್ಲಿ ಮಾರುತಿ ವಿಗ್ರಹ ಅಂದರೆ ಹನುಮಂತನ ವಿಗ್ರಹ ಇದೆ. ಹಾಗೆ ದೇವಸ್ಥಾನದ ಎದುರುಗಡೆ ಅರ್ಧ ಮಂಟಪ, ಮುಖ ಮಂಟಪ, ನವರಂಗ ಮಂಟಪ ಅಂತ ಇದೆ. 3 ಮಂಟಪಗಳಿದೆ. ನವರಂಗ ಮಂಟಪದಲ್ಲಿ ಕೋಲಾಟ, ವಾಲಿ, ಸುಗ್ರೀವರ ಕಾಳಗಗಳನ್ನು ಬರೆದಿದ್ದಾರೆ. ಹಾಗೆಯೇ ದೇವಸ್ಥಾನದ ಸುತ್ತಲೂ ಹೋದರೆ ಅಲ್ಲಿ ಬಿಳಿ ಚೌಕಗಳು ಕಾಣಿಸ್ತವೆ. ಇಲ್ಲಿ ನೋಡಿ, ಭಕ್ತಾದಿಗಳು ಆ ಬಿಳಿ ಚೌಕದಲ್ಲಿ ನಿಂತು ಕನಿಷ್ಠ 1 ನಿಮಿಷ ಮೌನವಾಗಿ ದೇವರನ್ನು ಪ್ರಾರ್ಥಿಸ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿದ್ದಂಥ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ತವೆ ಅಂತ ಉಲ್ಲೇಖ ಕೂಡ ಇದೆ. ಇಲ್ಲಿ ಕಾಸ್ಮಿಕ್ ಎನರ್ಜಿ ಇದೆ, ಯೂನಿವರ್ಸಲ್ ಎನರ್ಜಿ ಇದೆ. ಇಲ್ಲಿ ನಿಂತು 1 ನಿಮಿಷ ಧ್ಯಾನ ಮಾಡೋದ್ರಿಂದ ಹಲವಾರು ರೋಗ ರುಜಿನಗಳೆಲ್ಲ ಕಡಿಮೆ ಆಗುತ್ತೆ, ಗುಣಮುಖವಾಗುತ್ತವೆ ಅಂತ ಉಲ್ಲೇಖಗಳಿದೆ. ನೋಡಿ, ಭಕ್ತಾದಿಗಳು ಕನಿಷ್ಠ 1 ನಿಮಿಷ ಆದರೂ ನಿಂತ್ಕೊಂಡು ಇಲ್ಲಿ ಧ್ಯಾನವನ್ನು ಮಾಡಬೇಕು. ಹಾಗೆಯೇ ಇಲ್ಲಿನ ಈ ದೇವಸ್ಥಾನ ಇನ್ನೊಂದು ವಿಶೇಷತೆ ಏನಂದರೆ, ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆ ವಾರದಿಂದ ಅಕ್ಟೋಬರ್ ಮೊದಲನೇ ವಾರ ಹಾಗೂ ಫೆಬ್ರವರಿ ಕೊನೆ ವಾರದಿಂದ ಮಾರ್ಚ್ ಮೊದಲನೇ ವಾರದವರೆಗೂ ಬೆಳಗಿನ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿರುವಂತಹ ವಿಗ್ರಹಗಳ ಮೇಲೆ ಬೀಳುತ್ತದೆ. ಈ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದ್ರೆ ತುಂಬ ಒಳ್ಳೆಯದು. ಆ ಎನರ್ಜಿ ಇದೆಯಲ್ಲ, ಅದು ನಮಗೂ ಕೂಡ ನಮ್ಮ ದೇಹದ ಮೇಲೆ ಆವರಿಸಿ ನಮಗೂ ಕೂಡ ಒಳ್ಳೆಯದಾಗುತ್ತೆ, ಮನಸ್ಸಿಗೆ ಮುದವನ್ನು ಕೊಡುತ್ತದೆ, ಮನಸ್ಸು ಪ್ರಫುಲ್ಲವಾಗುತ್ತದೆ ಅಂತ ಇಲ್ಲಿ ಪ್ರತೀತಿಗಳು ಹೇಳ್ತವೆ. ಇದು 10ನೇ ಶತಮಾನದ ದೇವಸ್ಥಾನ. ಇಲ್ಲಿ ತಮಿಳು ಶಾಸನಗಳು ಕೂಡ ಇದೆ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯ ಕಾಸ್ಮಿಕ್ ಎನರ್ಜಿ ಇದೆ ಇಲ್ಲಿ. ತುಂಬ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತದೆ. ಈ ದೇವಸ್ಥಾನದ ಎದುರುಗಡೆ ಒಂದು ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಎಲ್ಲ ದೇವಸ್ಥಾನದ ಬಗ್ಗೆ ಡಿಟೇಲಾಗಿ ಬರೆದಿದ್ದಾರೆ. ಹಾಗೆಯೇ ಈ ದೇವಸ್ಥಾನದ ಸುತ್ತ 12 ನೀವು ಬಿಳಿ ಚೌಕಗಳನ್ನು ನೋಡ್ತೀರಲ್ಲ, ಅದರಲ್ಲಿ 9 ಹೊರವಲಯದಲ್ಲಿದೆ ಬಿಳಿ ಚೌಕ ಮತ್ತು 3 ದೇವಸ್ಥಾನದ ಒಳಗಡೆ ಇದೆ. ಅದನ್ನು ನಾವು ಪೂಜಾರಿಗಳಿಗೆ ಕೇಳಿದ್ರೆ ಅವರು ಎಲ್ಲೆಲ್ಲಿದೆ ಅಂತ ತೋರಿಸ್ತಾರೆ ಮತ್ತು ಅದರ ವಿಶೇಷತೆಗಳನ್ನು ಕೂಡ ಹೇಳ್ತಾರೆ. ಅಲ್ಲಿ ನಿಂತು ನಾವು ಪ್ರಾರ್ಥನೆಯನ್ನು ಮಾಡ್ಕೋಬಹುದು. ಹಾಗೆಯೇ ಸ್ವಲ್ಪ ನಾವೊಂದು 10 ನಿಮಿಷ ಮುಂದೆ ಬಂದರೆ ಹಲಸೂರಲ್ಲಿ, ಅಂದರೆ ದೊಂಬಲೂರು ಅಲ್ಲೇ ಸೋಮನಾಥ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ ಅಂತ ಇದೆ. ಅದನ್ನು ತುಂಬ ಚೆನ್ನಾಗಿದೆ. ಇದು ನಂಜುಂಡೇಶ್ವರ ದೇವಸ್ಥಾನ. ಇಲ್ಲಿ ನಂದಿ ಸ್ವಲ್ಪ ಜನರನ್ನು ಆಕರ್ಷಣೆ ಮಾಡುತ್ತೆ. ಇಲ್ಲೂ ಹಾಗೆಯೇ ಕಂಬಗಳ ಮೇಲೆ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ. ಇದು ಕೂಡ ಹಳೆಯ ದೇವಸ್ಥಾನ. ಈ ಕಾಸ್ಮಿಕ್ ಎನರ್ಜಿ ಇರುವ ದೇವಸ್ಥಾನ ಬೆಂಗಳೂರಿನ ದೊಂಬಲೂರಲ್ಲಿದ್ದಂಥ ಈ ಚೊಕ್ಕನಾಥ ದೇವಸ್ಥಾನನೇ. ಮತ್ತೆಲ್ಲೂ ಇಲ್ಲಿ ಕಾಸ್ಮಿಕ್ ಎನರ್ಜಿ ಎಲ್ಲೂ ಇಲ್ಲ. ಕಾಸ್ಮಿಕ್ ಎನರ್ಜಿಗೆ, ಪ್ರಾಣಶಕ್ತಿಗೆ ಫೇಮಸ್ ಆಗಿರೋ ದೇವಸ್ಥಾನ ನಮ್ಮ ಬೆಂಗಳೂರಲ್ಲಿದ್ದಂಥ ಈ ಚೊಕ್ಕನಾಥ ದೇವಸ್ಥಾನನೇ. ಇನ್ನೊಂದೇನೆಂದರೆ, ದೊಂಬಲೂರಲ್ಲಿರುವ ಈ ದೇವಸ್ಥಾನದಲ್ಲಿ ಚೋಳರ ಕಾಲದ ಹಲವಾರು ತಮಿಳು ಶಾಸನಗಳಿದ್ದು, ಆ ಸಮಯದಲ್ಲಿ ಈ ಸ್ಥಳವನ್ನು ತೊಂಬಲೂರು ಮತ್ತು ಹಾಗೆ ದೇಸಿ ಮಣಿಕಪಟ್ಟಣಂ ಅಂತ ಹೆಸರು ಕೂಡ ಇದೆ ಅಂತ ತಿಳಿದು ಬರುತ್ತೆ.
ಹಾಗೆಯೇ 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಜನರು ಈ ದೇವಸ್ಥಾನದ ಎದುರು ಧ್ವಜಸ್ತಂಭದ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮವನ್ನು ಪಡೆದಿದ್ದಾರೆ ಅಂತ ಉಲ್ಲೇಖಗಳು ಕೂಡ ಇದೆ. ಅಲ್ಲಿ ದೇವಸ್ಥಾನದ ಎದುರುಗಡೆನೆ ಧ್ವಜದ ಕಂಬದ ಮೇಲೆ ಭಾರತದ ಧ್ವಜವನ್ನು ಹಾರಿಸಿದ್ದು ಪಿಕ್ಚರ್ ಕೂಡ ಇದೆ. ಆಮೇಲೆ ಪಕ್ಕದಲ್ಲಿ ಆ ದೇವಸ್ಥಾನದ ಬಗ್ಗೆ ಫುಲ್ ವಿಶೇಷತೆ ಏನೇನಿದೆ, ಯಾವುದಕ್ಕೆ ಫೇಮಸ್ ದೇವಸ್ಥಾನ, ಕಾಸ್ಮಿಕ್ ಎನರ್ಜಿಗೆ ಫೇಮಸ್ಸು, ಈ ಥರ ಎಷ್ಟು ವಲಯ ಇದೆ, ಎಷ್ಟು ಚೌಕಗಳಿದೆ, ಅದರಿಂದ ಏನೇನಾಗುತ್ತೆ ಎಲ್ಲನೂ ವಿವರಣೆ ಬರೆದಿದ್ದಾರೆ. ಋಷಿ ಮುನಿಗಳು ಕೂತ್ಕೊಂಡು ಧ್ಯಾನ ಮಾಡಿದ್ರಿಂದ ಏನೇನಾಗಿದೆ ಅವೆಲ್ಲ ಬಗ್ಗೆ ಬರೆದಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ. ಬಾಯ್.